वेदवेद्ये परे पुंसी जाते दशरथात्मजे वेद प्राचेत सादासीत साक्षात् रामायणात्मना महर्षि शुश्रूषासक्तं तद्वैरि ध्वंसनद्योतं जानकी विरहार्थं श्रीरामं नौमि सलक्ष्मणं रमन्ते योगिनोऽनन्ते नित्यानन्दे चिदात्मनि इति रामपदेनासौ परं ब्रह्मा विधीयते वाल्मीकिगिरि संभूत रामसागर गामिनी पुनातु भुवनं पुण्य रामायण महानदी वाल्मीकेर् मुनिसिंहस्य कविता वनचारिणः शृण्वन् रामकथानादं कोन याति परां गतिं यः पिबन् सततं रामचरितामृतसागरम् अतृप्तस्तं मुनिं वन्दे प्राचेतसमकल्मषं कूजन्तं राम रामेति मधुरं मधुराक्षरम् आरुह्य कविता शाखां वंदे वाल्मीकि कोकिलं कौसल्या नयनोत्सवो दशरथस्योद्य तपस्या फलं विश्वामित्र मनोरथो जनक भूपालस्य भाग्योदयः वैदेही वदनारविंद मधुपः कोदंड झंकारहूः धर्मस्यैकपरायणं विजयते श्रीरामचंद्र प्रभुः। सहृदय श्रोतृगळे, ಸಾಹಿತ್ಯದ ಅಭಿಮಾನಿಗಳೇ, ಶ್ರೀಮದ್ ವಾಲ್ಮೀಕಿ ಮಹರ್ಷಿ ಪ್ರಣೀತವಾದ ಈ ಶ್ರೀಮದ್ ರಾಮಾಯಣ ಅನ್ನೋದೇನಿದೆಯೋ ಅದು ಪರಮ ಮಂಗಲಕರವೂ ಹೌದು, ಪರಮ ಸುಂದರವೂ ಕೂಡ ಹೌದು. ಹಾಗಂತಲೇ ಅದು ಜಗತ್ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಭರತಖಂಡದ ಅದೆಷ್ಟೋ ಜನಕ್ಕೆ ಸಾವಿರ ಸಾವಿರ ವರ್ಷಗಳಿಂದ ಅವರ ಜೀವನ ಯಾತ್ರೆಯಲ್ಲಿ ಅದು ಮಾರ್ಗಜ್ಯೋತಿಯಾಗಿ ಬೆಳಗುತ್ತಾ ಇದೆ. ಅದು ನಮ್ಮ ಜನಾಂಗವನ್ನು ಗಾಢವಾಗಿ ತಟ್ಟಿದ ಮುಟ್ಟಿದ ಅನುಪಮ ಕೃತಿ. ಜನಜೀವನದ ಸಂಸ್ಕೃತಿಯನ್ನು, ನೀತಿ ಸಂಹಿತೆಯನ್ನು ಕೂಡ ರೂಪಿಸಿದಂತಹ ಮಹಾಕಾವ್ಯ ಅದು. ಅದು ಕಾವ್ಯ ರಸಿಕರ ಹೃದಯವನ್ನ ಕಲಕಿದೆ, ಶಾಸ್ತ್ರಜ್ಞರ ಬುದ್ಧಿಯನ್ನ ತಿದ್ದಿದೆ, ಮಸೆದಿದೆ. ಜನಸಾಮಾನ್ಯರಿಂದ ಹಿಡಿದು ವಿದ್ವಾಂಸರವರೆಗೂ ಕೂಡ ಎಲ್ಲರ ಹೃದಯವನ್ನು ಸೂರೆಗೊಂಡಂತಹ ಅಮೋಘ ಕೃತಿ ಅದು. ಪರಂ ಕವೀನಾಂ ಆಧಾರಂ, ವಾಲ್ಮೀಕಿ ಮಹರ್ಷಿ ಹೇಳಿದಂತಹ ಮಾತು ಇದು. ಪರಂ ಕವೀನಾಂ ಆಧಾರಂ ಅಂದ್ರೆ ಏನು? ಇದು ಇತರ ಕವಿಗಳಿಗೂ ಕೂಡ ಆಶ್ರಯಭೂತವಾದದ್ದು ಅಂತ. ಈಗ ವಾಲ್ಮೀಕಿ ರಾಮಾಯಣವನ್ನ ಆಧರಿಸಿ ಅನೇಕ ಉಪಜೀವಿ ಕಾವ್ಯಗಳು ಹುಟ್ಟುಕೊಂಡಿವೆ. ಅಂತಹ ಉಪಜೀವಿ ಕಾವ್ಯಗಳ ಹುಟ್ಟಿಗೆ ಮೂಲ ಸ್ಫೂರ್ತಿ ಯಾವುದು ಅಂತ ಕೇಳಿದ್ರೆ ಅದು ವಾಲ್ಮೀಕಿ ರಾಮಾಯಣ. ಸ್ವತಃ ವಾಲ್ಮೀಕಿ ಅದನ್ನ ಹೇಳ್ತಾನೆ, ಕವಿಗಳಿಗೆ ಇದು ಆಧಾರಪ್ರಾಯವಾದದ್ದು, ಆಶ್ರಯಪ್ರಾಯವಾದದ್ದು. ಯಾರು ಏನೇ ಬರೀಲಿ ಅವರು ವಾಲ್ಮೀಕಿಯನ್ನ ಆಶ್ರಯಿಸಿಯೇ ಬರಿಬೇಕಾಗ್ತದೆ. ಹೀಗೆ ವಾಲ್ಮೀಕಿಯ ಕಾವ್ಯವನ್ನ ಆಧರಿಸಿ ಆಶ್ರಯಿಸಿ ಬರೆದಂತಹ ಕವಿಗಳು, ಸಾಹಿತಿಗಳು ಕಡಿಮೆ ಇಲ್ಲ. ಅದು ಚಂಪೂ ಕಾವ್ಯಕ್ಕೂ ಪ್ರೇರಣೆ ಕೊಟ್ಟಿದೆ, ನಾಟಕಗಳಿಗೆ ಪ್ರೇರಣೆ ಕೊಟ್ಟಿದೆ, ಸ್ತೋತ್ರಗಳಿಗೆ, ಹೀಗೆ ಅನೇಕ ವಿಧದ ಕೃತಿಗಳಿಗೆ ಪ್ರೇರಣೆ ಕೊಟ್ಟಂತಹ ಮಹಾ ಕೃತಿ ಇದು. ಇದು ಪರಿಮಾಣದಲ್ಲಾಗಲಿ ಪರಿಣಾಮದಲ್ಲಾಗಲಿ ಇದಕ್ಕೆ ಸರಿಸಾಟಿಯಾದಂತಹ ಮತ್ತೊಂದು ಗ್ರಂಥವನ್ನ ನಾವು ಹುಡುಕುವುದು ಅಷ್ಟು ಸುಲಭ ಅಲ್ಲ. ಇಂತಹ ಮಹಾಕಾವ್ಯವನ್ನ ನಾವು ಯಾವ ದೃಷ್ಟಿಯಿಂದ ನೋಡಬೇಕು ಅನ್ನೋದರ ಬಗ್ಗೆ ಇವತ್ತು ಎರಡು ಮಾತುಗಳನ್ನ ಆಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಸಹೃದಯ ಶ್ರೋತೃಗಳೇ, ಮತ್ತೆ ಮತ್ತೆ ನಾನು ನಿಮ್ಮನ್ನ ಸಹೃದಯರು ಅಂತಲೇ ಹೇಳ್ತಾ ಇದ್ದೇನೆ. ಈ ಸಲದ ನನ್ನ ಭಾಗ್ಯ ಏನು ಅಂತಂದ್ರೆ, ನಾನು ಅನೇಕ ಶ್ರೋತೃಗಳಿಗೆ ನಾನೇ ಸ್ವತಃ ದೂರವಾಣಿ ಕರೆಯನ್ನ ಮಾಡಿ ಅವರ ದೂರವಾಣಿ ನಂಬರ್ ಅನ್ನ ಕನ್ಫರ್ಮ್ ಮಾಡಿಕೊಂಡೆ. ಮತ್ತೆ ಅನೇಕರ ಪರಿಚಯ ನನಗೆ ನೇರವಾಗಿ ಆಯಿತು. ಅನೇಕರು, ಅದರಲ್ಲಿ ಕೆಲವರು ಈ ಊರನ್ನೇ ಬಿಟ್ಟು ಬೇರೆ ಊರಿಗೆ ಹೋಗಿದ್ದಾರೆ, ಬೇರೆ ಕಡೆಗೆ ಸೆಟ್ಲ್ ಆಗಿದ್ದಾರೆ. ಇಂದು ನನಗೆ ಫೋನ್ ಮಾಡಿದಾಗ ಅದು ಗೊತ್ತಾದದ್ದು. ಇನ್ನು ಕೆಲವರಿಗೆ ವಯಸ್ಸಾಗಿದೆ, ಇನ್ನು ಕೆಲವರಿಗೆ ಬರಬೇಕು ಅಂತ ಆಸಕ್ತಿ ಇರ್ತದೆ.
ಯಾವ್ಯಾವುದೋ ಅನನುಕೂಲ, ಹೀಗೆ ಬೇರೆ ಬೇರೆ ವಿಧದ. ಆದರೆ ನನಗೆ ಸಂತೋಷ ಆದದ್ದು ಏನು ಅಂತ ಕೇಳಿದ್ರೆ, ಅವರೆಲ್ಲರೂ ಕೂಡ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರ್ತೇವೆ, ನಿಮ್ಮನ್ನ ನೋಡ್ತೇವೆ, ನಿಮ್ಮ ಮಾತನ್ನ ಕೇಳ್ತೇವೆ ಅಂತ ಹೇಳಿದರು. ನನಗೆ ಮನಸ್ಸಿನಲ್ಲಿ ದೊಡ್ಡ ಕೊರಗು ಇತ್ತು. 2023 ನಂತರ 7 ಸರಣಿಯ ನಂತರ 8ನೇ ಸರಣಿಯ ಪ್ರವಚನವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಂತಹ ದುರ್ದೈವ ಅಂತ ನನ್ನ ಮನಸ್ಸಿಗೆ ಬಂತು. ಕಾರಣ ಇಷ್ಟೇ, ನಾನು ವಾಲ್ಮೀಕಿಯನ್ನ ವ್ಯಾಸರನ್ನ ಅತಿಯಾಗಿ ಹಚ್ಚಿಕೊಂಡವ. ವಾಲ್ಮೀಕಿ ವ್ಯಾಸರು ಅದು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂದ್ರೆ, ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಹೇಳ್ತಾರೆ, ಯಾವನು ರಾಮಾಯಣವನ್ನು ಓದೋದಿಲ್ವೋ, ಭಾರತವನ್ನು ಓದೋದಿಲ್ವೋ ಅವನು ಭಾರತೀಯನೇ ಆಗಲಾರ ಅಂತ. ಹೌದು ಅಂತ ನನಗೆ ಅನಿಸಿದೆ. ನಾವು ಭಾರತೀಯರು ಆಗ್ಬೇಕು ಅಂತಾದ್ರೆ ನಮ್ಮ ಭಾರತದ ಮಹಾಮಹಾ ಕಾವ್ಯಗಳ ಪರಿಚಯ ನಮಗೆ ಆಗ್ಬೇಕು. ಈ ಕಾವ್ಯಗಳನ್ನ ಪರಿಚಯಿಸುವುದಕ್ಕೆ ಇರುವ ವಿಧಾನ ಯಾವುದು ಅಂತ ಕೇಳಿದ್ರೆ, ಒಂದು ಓದು, ಇನ್ನೊಂದು ನಾಟಕ, ಸಿನಿಮಾ, ಯಕ್ಷಗಾನ ಮೊದಲಾದ ಕಲೆಗಳು, ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಶ್ರವಣ, ಕೇಳುವುದು. ಈ ಕೇಳುವಿಕೆಗೆ ಒಬ್ಬ ಪ್ರವಚನಕಾರ ಅಂತ ಬೇಕಾಗ್ತದೆ. ನೋಡಿ, ಈ ಪ್ರವಚನಕ್ಕೆ ಬಹುದೊಡ್ಡ ಆಯಾಮವನ್ನು ಕೊಟ್ಟವರು ಅಂದ್ರೆ ಒಬ್ರು ಪ್ರೊಫೆಸರ್ KS ನಾರಾಯಣಾಚಾರ್ಯರು. ನಾನು 80ನೇ ಇಸ್ವಿಯಲ್ಲಿ ಮೈಸೂರು ಮಹಾರಾಜ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ವಿದ್ವತ್ ತರಗತಿಯಲ್ಲಿ ಓದ್ತಾ ಇದ್ದೆ. ಆಗ KS ನಾರಾಯಣಾಚಾರ್ಯರು ಮರಿಮಲ್ಲಪ್ಪ ಕಾಲೇಜಿನಲ್ಲಿ ಸಂಜೆಯ ವೇಳೆಯಲ್ಲಿ ಉಪನ್ಯಾಸ ಮಾಡ್ತಿದ್ರು. ನನ್ನ ದುರದೃಷ್ಟ ನೋಡಿ, ನಾನು ಆ ಉಪನ್ಯಾಸಕ್ಕೆ ಹೋಗ್ಲೇ ಇಲ್ಲ. ಆ ಉಪನ್ಯಾಸ ಕೇಳಿಕೊಂಡು ಬಂದವರು ಹೇಳ್ತಿದ್ರು, ಎಷ್ಟು ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ, ಎಷ್ಟೊಂದು ಅದ್ಭುತವಾಗಿ ಅಮೋಘವಾಗಿ ಉಪನ್ಯಾಸವನ್ನ ಮಾಡ್ತಾರೆ, ಎಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಅಂತ. ಹೋಯ್ತು ಆ ಕಾಲ. ಆಮೇಲೆ ಅವರು ಇಲ್ಲಿ ಚಾಮುಂಡಿಪುರಂ ಮತ್ತು ಒಂದು ದೇವಸ್ಥಾನ ಇದೆ, ಅಲ್ಲಿ ಉಪನ್ಯಾಸವನ್ನು ಮಾಡ್ತಿದ್ರು. ಒಮ್ಮೆ ನಾನು ಆ ಉಪನ್ಯಾಸಕ್ಕೆ ಹೋಗಿ ಸ್ವಲ್ಪ ಹೊತ್ತು ಕೇಳಿ ಅವ್ರ ಹತ್ರ ಒಂದು ಪುಸ್ತಕ ತಗೊಂಡು ಅದಕ್ಕೆ ಸಹಿ ಹಾಸ್ಕೊಂಡು ನಾನು ಬಂದೆ. ಆಗ್ಲೂ ನನಗೆ KS ನಾರಾಯಣಾಚಾರ್ಯ ಪರಿಚಯ ಆಗ್ಲಿಲ್ಲ, ಅದು ನನ್ನ ಹಣೆ ಬರಹ. ಆದರೆ KS ನಾರಾಯಣಾಚಾರ್ಯರ ಪರಿಚಯ ನನಗೆ ಆದದ್ದು ಯಾವಾಗ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ನಾನು ಆಗ 88ನೇ ಇಸ್ವಿ ಚಿತ್ರದುರ್ಗ ಜಿಲ್ಲೆ ಮಲ್ಲಾಡಿಹಳ್ಳಿಯಲ್ಲಿ ಹೊಸದಾಗಿ ಸಂಸ್ಕೃತ ಅಧ್ಯಾಪಕನಾಗಿ ಸೇರ್ಕೊಂಡಿದ್ದೆ. ಆಗ ಶುಂಠಿ ಹನುಮಂತಪ್ಪ ಅಂತ ಹೇಳಿ ಅವನು ಪ್ರತಿದಿನ ದಿನಪತ್ರಿಕೆಯನ್ನು ಹಾಕುವವನು ಮತ್ತೆ ವಾರಪತ್ರಿಕೆಯನ್ನು ಹಾಕುವವನು. ತರಂಗವನ್ನ ಹಾಕ್ತಿದ್ದ, ನಾನು ತರಂಗವನ್ನ ತರಿಸ್ತಿದ್ದೆ. KS ನಾರಾಯಣಾಚಾರ್ಯರ ರಾಮಾಯಣ ಪಾತ್ರ ಪ್ರಪಂಚ ಮಾಲಿಕೆ ಆರಂಭವಾಗಿತ್ತು. ದಶರಥನ ಪಾತ್ರವನ್ನು ಓದಿದೆ. ಅದೆಂತಹ ಬರುಳಾದೆ ನಾನು ಅಂದ್ರೆ, ಅದೆಂತಹ ವಿಷಯ ಜ್ಞಾನ ಸಂಪಾದನೆ ಮಾಡಿಕೊಂಡೆ ಅಂದ್ರೆ, ಅವತ್ತಿನಿಂದ ಓದಲಿಕ್ಕೆ ಶುರು ಮಾಡಿದವನು ಅವರ ಕೃತಿಯನ್ನ ಇವತ್ತಿಗೂ ನಾನು ಬಿಟ್ಟಿಲ್ಲ. ಅವರ ಕೃತಿಯನ್ನು ಈಗಲೂ ಓದ್ತಾ ಇರ್ತೇನೆ. ನನಗೆ ರಾಮಾಯಣವನ್ನು ಹೀಗೆ ನೋಡ್ಲಿಕ್ಕೆ ಸಾಧ್ಯವೇ ಅಂತ ಆಶ್ಚರ್ಯ ಆಗೋಯ್ತು. ಹೇಳಿ ಕೇಳಿ ಒಬ್ಬ ಸಂಪ್ರದಾಯ ಜಡ ವ್ಯಕ್ತಿ ಆಗಿದ್ನೋ ಏನೋ ನಾನು, ನನಗೆ ಗೊತ್ತಿಲ್ಲ. ಆದರೆ ರಾಮಾಯಣವನ್ನ ಈ ದಿಕ್ಕಿನಲ್ಲಿ, ಈ ಹೊಸ ಆಯಾಮದಲ್ಲಿ ಆ ದಶರಥನ ಸಂಕೀರ್ಣತೆ, ಅವನ ಗೊಂದಲ, ಅವನ ದ್ವಂದ್ವ, ಅವನ ವೀಕ್ನೆಸ್ಸು, ಮಡದಿಯರಿಗೆ, ಹಿರಿಯ ಮಡದಿ ಕೌಸಲ್ಯಗೆ, ಸುಮಿತ್ರೆಗೆ ಮಾಡಿದ ಅನ್ಯಾಯ, ಹಿರೇ ಹೆಂಡತಿಯನ್ನ ಓಲೈಸಿದ್ದು, ಕೊನೆಗೆ ಅವಳಿಗೆ ಹೆದರಿಕೊಳ್ಳುವಂತಹ ಸ್ಥಿತಿ, ಇದನ್ನೆಲ್ಲ ನೋಡಿದಾಗ ರಾಮಾಯಣ ಹೀಗಿದೆಯೇ ಅಂತ ಅವತ್ತಿನಿಂದ ನಾನು ಓದಲಿಕ್ಕೆ ಶುರು ಮಾಡಿದೆ. ನನಗೆ ಅವರೇ ಮಾನಸಿಕ ಗುರುಗಳು, ಪ್ರತ್ಯಕ್ಷ ಗುರುಗಳು ಕೂಡ. ಆಮೇಲೆ ವಿದ್ಯಾವಾಚಸ್ಪತಿಯವರು ಬನ್ನಂಜೆ ಗೋವಿಂದಾಚಾರ್ಯರು. ಬನ್ನಂಜೆ ಗೋವಿಂದಾಚಾರ್ಯರಿಗೆ ಆ ವಿದ್ಯಾವಾಚಸ್ಪತಿ ಎನ್ನುವ ವಿಶೇಷಣ ಎಷ್ಟು ಚಂದ ಹೊಂದುತ್ತದೆ ಅಂದ್ರೆ ಬೇರೆ ಯಾರಿಗೆ ಹೇಳಿದ್ರು ಅದು ಒಪ್ಪುವುದೇ ಇಲ್ಲ, ಅದು ಅವರಿಗೆ ಮಾತ್ರ ಒಪ್ಪುವಂತದ್ದು. ಸಂಸ್ಕೃತದ ಪ್ರಚಂಡ ವಿದ್ವಾಂಸ, ಮಹಾಕಾವ್ಯಗಳನ್ನ ಅರಗಿಸಿಕೊಂಡವರು, ಮಹಾಕಾವ್ಯಗಳ ಬಗ್ಗೆ ಬರೆದವರು, ಉಪನ್ಯಾಸ ಮಾಡಿದವರು, ಪ್ರವಚನ ಮಾಡಿದವರು. ಅವರ ಕೃತಿಗಳನ್ನು ನಾನು ದಟ್ಟವಾಗಿ ಓದ್ಕೊಂಡೆ. ಅವರ ನಂತರ ಈಗ ಆ ದಿಕ್ಕಿನಲ್ಲಿ ಹೋಗ್ತಾ ಇರುವವರು ಅಂದ್ರೆ
ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಪ್ರವಚನವನ್ನು ಮಾಡ್ತಾರೆ, ಅಲಂಕಾರ ಶಾಸ್ತ್ರಗಳ ಬಗ್ಗೆ ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ. ಅವರ ಉಪನ್ಯಾಸವೂ ಚಂದ ಇರ್ತದೆ. ಬಂಧುಗಳೇ, ನಿಮಗೆ ಆಶ್ಚರ್ಯ ಆಗಬಹುದು. ಅಂದ್ರೆ ಇವರು ಈ ಆರ್ಷ ಸಂಸ್ಕೃತಿಯ ಪರಂಪರೆಯಲ್ಲಿ ಬರ್ತಾ ಇರುವವರು. ಅವರು ವಾಲ್ಮೀಕಿ ವ್ಯಾಸರನ್ನ ಅಕ್ಷರ ಅಕ್ಷರ ಓದಿದವರು ಅಂತ. ಅವರ ಬಗ್ಗೆ ನಾನು ಎಷ್ಟು ಕೃತಜ್ಞನಾದ್ರೂ ಸಾಲದು. ಈ ಹಿನ್ನೆಲೆಯಲ್ಲಿ ನಾನು ರಾಮಾಯಣ ಪ್ರವಚನ ಮಾಡುವುದಕ್ಕೆ ಆರಂಭಿಸಿದೆ. ಅದಕ್ಕೆ ಪ್ರೇರಣೆ ಕೊಟ್ಟವರು NS ದ್ವಾರಕಾನಾಥ್ ಅವರು, ಖ್ಯಾತ ಉದ್ಯಮಿ. ರಾಮಾಯಣ ಮಹಾಭಾರತ ಬಗ್ಗೆ ಅಪಾರ ಪ್ರೇಮ ಉಳ್ಳವರು, ಕೆಲವು ಪುಸ್ತಕಗಳನ್ನು ಬರೆದವರು. ಇವತ್ತು ಅವರಿಗೆ 88 ವರ್ಷ. ಅವರು ದೈಹಿಕವಾಗಿ ಸೋತಿದ್ದಾರೆ. ಅವರನ್ನು ನಾನು ಮರೆತು ಮುಂದುವರಿಲಾರೆ. ನನಗೆ ಪ್ರೇರಣೆ ಕೊಟ್ಟವರು, ಈ ಉಪನ್ಯಾಸಕ್ಕೆ ಪ್ರವಚನಕ್ಕೆ ವೇದಿಕೆ ಕಲಿಸ್ಕೊಟ್ಟವರು, ಅದರ ಜೊತೆಗೆ ಪ್ರೊಫೆಸರ್ ಎಸ್ ರಾಮ್ ಪ್ರಸಾದ್ ಅವರು. ಆ ಸನಾತನ ಸಭೆಯ ಉಪಾಧ್ಯಕ್ಷರಾಗಿ ಅವರು ನನ್ನ ಬೆನ್ನಿಗೆ ನಿಂತರು. ಭಟ್ರೆ, ನೀವು ಉಪನ್ಯಾಸ ಮಾಡಬೇಕು ಅಂತ ಹೇಳಿದ್ರು. ನನ್ನಿಂದ ಉಪನ್ಯಾಸ ಮಾಡಿಸಿ ಕೊನೆಗೆ ನನಗೆ ಸನ್ಮಾನ ಮಾಡಿದರು. ಅವರ ಆ ಪ್ರೀತಿ ಕಾಳಜಿಯನ್ನ ನಾನು ಎಂದೂ ಕೂಡ ಮರಿಲಾರೆ. ಅಂತಹ ಮಹನೀಯರು, ಅಂತಹ ಆ ಮಹನೀಯರು ಇದಕ್ಕೆ ಪ್ರೇರಣೆ ಕೊಟ್ಟಿದ್ರಿಂದ ನಾನು ಏನು ಮಾಡಿದೆ, ಆಮೇಲೆ ಈ ವಯೋಮಾನಕ್ಕೆ ಅನುಗುಣವಾಗಿ ಅವರೆಲ್ಲ ಸ್ವಲ್ಪ ಹಿಂದೆ ಸರಿದಾಗ ನನಗೆ ಇದರ ಇನಿಷಿಯೇಟಿವ್ ತಗೊಳ್ಬೇಕು ಅಂತ ಅನ್ನಿಸ್ತು. ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆ, ನನ್ನದೇ ವೇದಿಕೆ ಇದೆ, ಇದರ ಮೂಲಕ ಮಾಡಿದರೆ ಹೇಗೆ ಅಂತ ನಾನು ಯೋಚನೆ ಮಾಡಿದೆ. ಹಾಗೆ ಯೋಚನೆ ಮಾಡಿದವನು ಧೈರ್ಯ ಮಾಡಿಬಿಟ್ಟೆ. ಈ ನಾದಬ್ರಹ್ಮ ಸಭಾಂಗಣವನ್ನ ಬುಕ್ ಮಾಡಿಬಿಟ್ಟೆ 3 ತಿಂಗಳ ಹಿಂದೆ. ಕೈಯಲ್ಲಿ 1 ಪೈಸೆ ಇಲ್ಲ, ಧೈರ್ಯ ಮಾಡಿ ಬಂದಿದ್ದೇನೆ. ಆದರೆ ನಾನು ಹೆದರ್ಕೊಂಡು ನಮ್ಮ ಪ್ರೊಫೆಸರ್ ಎಸ್ ರಾಮ್ ಪ್ರಸಾದ್ ಅವರಿಗೆ ಒಂದು ಅಪೀಲ್ ಕಳಿಸಿದ್ದೆ. ನೀವು ಹೇಳಿದ್ರೆ ಆಶ್ಚರ್ಯ ಆಗ್ತದೆ, ಅದು ಎಷ್ಟು ಪ್ರೀತಿಯಿಂದ ನನಗೆ ಅವರು ಆರ್ಥಿಕ ಸಹಾಯ ಮಾಡಿದ್ದಾರೆ ಅಂದ್ರೆ ₹250,000 ಕೊಟ್ಟಿದ್ದಾರೆ. ಅವರ ಆ ಪ್ರೀತಿ ಎಷ್ಟು ದೊಡ್ಡದು ಅಂದ್ರೆ ಅದಷ್ಟೇ ಅಲ್ಲ, ಇವತ್ತು ರಘುರಾಮ್ ವಾಜಪೇಯಿ ಅವರು ಆರ್ಥಿಕ ನೆರವು ನೀಡಿದ್ದಾರೆ, ಶ್ಯಾಮ್ ಭಟ್ರು ನೀಡಿದ್ದಾರೆ, ಇನ್ನೂ ಅನೇಕ ಮಹನೀಯರಿಗೆ ಅಪೀಲ್ ಹೋಗಿದೆ. ಬರಬಹುದು, ಬರದೇನು ಇರಬಹುದು, ಅದರ ಬಗ್ಗೆ ನಾನು ದುಃಖ ಮಾಡ್ತಾ ಇಲ್ಲ. ನೀವಿದ್ದೀರಿ, ಭಗವಂತ ಒದಗಿಸ್ತಾನೆ. ಆದರೆ ನನ್ನ ಈ ಕ್ರಿಯಾ ಶಕ್ತಿಗೆ ನೀವೆಲ್ಲ ಬೆಂಬಲವಾಗಿ ನಿಲ್ತೀರಿ ಅನ್ನುವ ಧೈರ್ಯ ಮಾಡಿ ನಾನು ಮುಂದುವರೆದು ಬಿಟ್ಟೆ. ಇಲ್ಲಿಯವರೆಗೆ ಬಂದು ನಿಂತಿದೆ. ಬಂಧುಗಳೇ, ನಿಮಗೆ ನಾನು ಕಥೆಯನ್ನು ಹೇಳೋದಿಲ್ಲ. ಕಥೆ ಪ್ರಾಸಂಗಿಕವಾಗಿ ಖಂಡಿತ ಬರ್ತದೆ. ಆದರೆ ಕಾವ್ಯವನ್ನು ಹೇಗೆ ಓದಬೇಕು, ಅದರ ಮರ್ಮ ಏನು, ಅದರ ಹಿನ್ನೆಲೆ ಏನು, ಯಾವ ನೆಲೆಯಲ್ಲಿ ಅದರ ಓದಿದರೆ ಅದರ ಅಂತರಂಗ ನಮಗೆ ದೊರೀತದೆ ಅನ್ನುವುದರ ಬಗ್ಗೆ ಸ್ವಲ್ಪ ಕ್ಲೂ ಕೊಡ್ತೇನೆ. ಈಗ ನೋಡಿ, ಧ್ಯಾನ ಶ್ಲೋಕದಲ್ಲಿ ನಾನು ಹೇಳಿದೆ, ವೇದ ವೇದ್ಯೇ ಪರೇ ಪೂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ವೇದವೇದ್ಯನಾದಂತಹ ಭಗವಂತ ದಶರಥನ ಮಗನಾಗಿ ರಾಮನಾಗಿ ಜನಿಸಿದಾಗ ವೇದವೂ ಕೂಡ ವಾಲ್ಮೀಕಿಯ ಮುಖದಿಂದ ರಾಮಾಯಣವಾಗಿ ಹೊರಹೊಮ್ಮಿತು ಅಂತ. ವೇದ ಪ್ರಾಚೇತಸಾದಾಸೀತ್, ವೇದವೂ ಕೂಡ ರಾಮಾಯಣವಾಗಿ ಹೊರಹೊಮ್ಮಿತು. ಅಂದ್ರೆ ನಮ್ಮಲ್ಲಿ ರಾಮಾಯಣಕ್ಕಿಂತ ಮೊದಲು ವೇದ, ಮಹಾಭಾರತಕ್ಕಿಂತ ಮೊದಲು ವೇದ, ಆಮೇಲೆ ಉಪನಿಷತ್ತು, ಆಮೇಲೆ ಕಾವ್ಯ. ಅಷ್ಟು ಪವಿತ್ರತಮವಾದದ್ದು, ಅಷ್ಟು ದೊಡ್ಡ ಸಾಹಿತ್ಯ ಅದು. ಅಂತಹ ದೊಡ್ಡ ಸಾಹಿತ್ಯ ವೇದ ಅನ್ನುವುದು ರಾಮಾಯಣದ ರೂಪದಲ್ಲಿ ಬಂದ್ಬಿಡ್ತಂತೆ. ಯಾರ ಮೂಲಕ ಅಂತ ಕೇಳಿದ್ರೆ ಪ್ರಾಚೇತಸಾತ್. ಪ್ರಾಚೇತಸ ಅಂದ್ರೆ ಪ್ರಚೇತಸ ಮಹರ್ಷಿಯ ಮಗ ವಾಲ್ಮೀಕಿ. ಪ್ರಾಚೇತಸನ ಮುಖದಿಂದ ವೇದವು ಸಾಕ್ಷಾತ್ ಪ್ರತ್ಯಕ್ಷ ರಾಮಾಯಣ ಆಗಿಬಿಡುತ್ತು ಅಂತ. ಯಾವಾಗ ಅದು? ವೇದವೇದ್ಯೇ ಪರೇ ಪೂಸಿ, ವೇದವೇದ್ಯನಾದಂತಹ ಭಗವಂತನಾದಂತಹ ಶ್ರೀಮನ್ನಾರಾಯಣ ದಶರಥನ ಮಗನಾಗಿ ರಾಮನೆಂಬ ಹೆಸರಿನಿಂದ ಕಂಗೊಳಿಸಿದಾಗ ಅಂತ ಬಂತು. ಇದರಲ್ಲಿ ಈ ಶ್ಲೋಕದ ಮರ್ಮವನ್ನು ನಾವು ತಿಳ್ಕೊಳ್ಬೇಕು. ಇದರಲ್ಲಿ 2 ದೃಷ್ಟಿ ಇದೆ. ಈ 2 ದೃಷ್ಟಿ ಯಾವುದು ಅನ್ನುವುದನ್ನ ನಾವು ನೋಡೋಣ. ಮೊದಲನೆಯ ದೃಷ್ಟಿ
ಮಹಾವಿಷ್ಣುವು ಶ್ರೀರಾಮನಾಗಿ ಮನುಷ್ಯನಾಗಿ ಅವತರಿಸಿದ. ತದನುಸಾರವಾಗಿ ವೇದವು ರಾಮಾಯಣ ರೂಪದಲ್ಲಿ ಹೊರಗೆ ಬಂತು, ಅವತರಿಸಿತು ಅಂತ ಒಂದು ದೃಷ್ಟಿ. ಎರಡನೆಯ ದೃಷ್ಟಿ, ಶ್ರೀರಾಮನು ಮನುಷ್ಯನಾಗಿ ಹುಟ್ಟಿ ಮಹಾವಿಷ್ಣುವಿನ ಪದವಿಗೆ ಏರಿದ. ತದನುಸಾರವಾಗಿ ವಾಲ್ಮೀಕಿ ಪ್ರಣೀತ ರಾಮಾಯಣವು ವೇದಪ್ರಾಯವಾಯಿತು. ನೋಡಿ, ಒಂದು ವೇದವೇ ರಾಮಾಯಣ ಆಗೋದು, ಇನ್ನೊಂದು ರಾಮಾಯಣವೇ ವೇದ ಆಗೋದು, ಶ್ರೀವನ್ನು ಮಹಾವಿಷ್ಣುವೇ ಕೆಳಗೆ ಇಳಿದು ಬರುವುದು. ಅಲ್ಲ, ಮನುಷ್ಯನಾಗಿ ಹುಟ್ಟಿದಂತಹ ರಾಮ ಮಹಾವಿಷ್ಣುವಿನ ಪದವಿಗೆ ಏರಿದವನು ಅಂತ. ವೈಯಕ್ತಿಕವಾಗಿ ಹೇಳ್ತೇನೆ, ನಾನು ಈ ಎರಡನೇ ಪಂಥಕ್ಕೆ ಸೇರಿದವನು. ಒಂದನೇ ಪಂಥ ಇಲ್ಲ ಅಂತಲ್ಲ, ಅದ್ರ ಬಗ್ಗೆ ಅಪಾರ ಗೌರವ ಇದೆ. ನಾನು ವೈಯಕ್ತಿಕವಾಗಿ ಹೇಳ್ಕೊಳ್ಳೋದು. ನಾನು ಮೊದಲನೆಯ ದೃಷ್ಟಿ ಅಂದ್ರೆ ರಾಮಾಯಣವು ವೇದಪ್ರಾಯವಾಯಿತು, ಮಹಾವಿಷ್ಣು ಭೂಮಿಗೆ ಅವತರಿಸಿದ, ಭೂಮಿಗೆ ಇಳಿದು ಬಂದ ಅನ್ನುವಲ್ಲಿ ಅನುಗ್ರಹಾಪೇಕ್ಷೆ ಇದೆ, ಪ್ರಸಾದದ ನಿರೀಕ್ಷೆಯೇ ಇದೆ. ಅಲ್ಲಿ ಮುಖ್ಯ ಆಶಯ ಏನು ಅಂತ ಕೇಳಿದ್ರೆ ಅನುಗ್ರಹ. ಶ್ರೀರಾಮ ಭಗವಂತನ ಪ್ರತ್ಯಕ್ಷ ಮೂರ್ತಿ, ಅವನು ಕೃಪಾಳು. ಅವನನ್ನ ಆಶ್ರಯಿಸಿದರೆ, ಅವನನ್ನ ಧ್ಯಾನಿಸಿದರೆ, ಅವನನ್ನ ಪೂಜಿಸಿದರೆ ನಮ್ಮ ಇಷ್ಟಾರ್ಥ ಲಾಭ ನೆರವೇರ್ತದೆ ಅನ್ನೋದು ಅದರ ಇಂಗಿತ. ಇಷ್ಟಾರ್ಥ ಲಾಭ. ಆದ್ದರಿಂದ ನಾವು ರಾಮನ ಭಕ್ತಿಯಲ್ಲಿ ಕಾಣಿಸ್ಕೊಳ್ಬೇಕು. ರಾಮ ಭಕ್ತಿ ಪರಮ ಶ್ರೇಯಸ್ಸಾಧಕ. ರಾಮನಲ್ಲಿ ಮೊರೆ ಇಟ್ಟರೆ, ಅವನಿಗೆ ಶರಣಾದರೆ ನಮಗೆ ಒಳ್ಳೆಯದಾಗ್ತದೆ, ನಮ್ಮ ಉದ್ಧಾರ ಆಗ್ತದೆ. ಇದು ನಂಬಿಕೆಗೆ ಸಂಬಂಧಪಟ್ಟಿದ್ದು, ಶ್ರದ್ಧೆಗೆ ಸಂಬಂಧಪಟ್ಟಿದ್ದು. ಇಲ್ಲಿ ವಿಚಾರಕ್ಕೆ ಎಡೆ ಇಲ್ಲ, ವಿಚಾರಕ್ಕೆ ಅವಕಾಶ ಇಲ್ಲ. ಆದರೆ ಎರಡನೆಯ ದೃಷ್ಟಿ ಇದೆಯಲ್ಲ, ಯಾರು ಶ್ರೀರಾಮ ಮನುಷ್ಯನಾಗಿ ಹುಟ್ಟಿ ಮಹಾವಿಷ್ಣುವಿನ ಪದವಿಗೆ ಏರಿದ ಅನ್ನೋದಿದೆಯಲ್ಲ, ಅಲ್ಲಿ ನಮಗೆ ಕಾಣುವುದು ಪ್ರಯತ್ನ ದಾರಿಢ್ಯ, ಅರ್ಹತಾ ಸಂಪಾದನೆ. ಶ್ರೀರಾಮಚಂದ್ರ ಮನುಷ್ಯನ ಲೀಲೆ ಅದೆಷ್ಟು ಚೆನ್ನಾಗಿ ಮಾಡ್ತಾನೆ ಅಂದ್ರೆ, ರಾಮಾಯಣ ಓದುವಾಗ ನಮಗೆ ಅಲ್ಲಲ್ಲಿ ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ, ಇವನು ದೇವರೋ ಇವನು ಮನುಷ್ಯನೋ? ದೇವರು ಹೌದು, ಮನುಷ್ಯನೂ ಹೌದು. ಸಂದರ್ಭ ಬಂದಾಗ ದೇವರಾಗ್ತಾನೆ, ಸಂದರ್ಭ ಬಂದಾಗ ಮನುಷ್ಯ ಆಗ್ತಾನೆ. ಅಹಲ್ಯೆಯನ್ನು ಉದ್ಧಾರ ಮಾಡಿದಾಗ ದೇವರಾದ. ಜಟಾಯುವಿಗೆ ಮೋಕ್ಷ ಕೊಡ್ತೇನೆ ಅಂತ ಹೇಳಿದ್ನಲ್ಲ, ಆಗ ದೇವರಾದ. ಸಾಂತಾನಿಕ ಎನ್ನುವ ಮೋಕ್ಷವನ್ನು ನನಗೆ ದಯಪಾಲಿಸಿದ್ದೇನೆ ಅಂತ ಹೇಳ್ತಾನೆ. ಯಾರಿಗೆ? ಜಟಾಯುವಿಗೆ. ಅದ್ಭುತ. ಶ್ರೀರಾಮಚಂದ್ರನ ವ್ಯಕ್ತಿತ್ವ ಇದೆಯಲ್ಲ, ಅದು ಅಷ್ಟು ಅಪೂರ್ವವಾದದ್ದು. ಶ್ರೀರಾಮಚಂದ್ರ ಅರಮನೆಯಲ್ಲಿ ಬೆಳೀತಾ ಇದ್ದವನು. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಓಡೋಡಿ ಬಂದರು. ಯಾಕೆ? ಮಹಾಗುರು ಒಬ್ಬ ಮಹಾಶಿಷ್ಯನನ್ನ ಪಡೆಯುವುದಕ್ಕಾಗಿ. ನೋಡಿ ಎಂತ ಅದ್ಭುತ. ಜಗತ್ತಿನಲ್ಲಿ ವಿದ್ಯಾರ್ಥಿಗಳು, ಶಿಷ್ಯರು ಗುರುಗಳನ್ನ ಹುಡುಕೊಂಡು ಹೋಗ್ತಾರೆ. ಆದ್ರೆ ಹಾಗಲ್ಲ, ಗುರುಗಳೇ ಶಿಷ್ಯನನ್ನ ಹುಡುಕಿಕೊಂಡು ಬಂದದ್ದು. ವಿಶ್ವಾಮಿತ್ರರು ಬಾಗಿಲಲ್ಲಿ ಬಂದು ನಿಂತು ಹೇಳ್ತಾರೆ, ಅಯೋಧ್ಯೆಯ ಬಾಗಿಲಲ್ಲಿ ಹೋಗು, ಗಾದಿನ ಸುತಃ, ಗಾದಿಯ ಮಗ ಬಂದಿದ್ದಾನೆ ಅಂತ ಹೇಳುವಂತ. ಅಲ್ರಿ, ಮಹರ್ಷಿಯಾದವನು, ಬ್ರಹ್ಮರ್ಷಿ ಎನಿಸಿಕೊಂಡವನು ಗಾದಿಯ ಮಗ ಬಂದಿದ್ದಾನೆ ಅಂತ ಹೇಳ್ತಾರಲ್ಲ. ವಿಶ್ವಾಮಿತ್ರ ಅಂತ ಹೆಸರು ಪಡೆದಾಗಿದೆ. ಗಾದಿ ಅಂದ್ರೆ ಯಾರು? ಅಪ್ರತಿಮ ಕ್ಷತ್ರಿಯ. ಅಪ್ರತಿಮ ಕ್ಷತ್ರಿಯನ ಮಗ ವಿಶ್ವರಥ. ಒಳಗೆ ಹೋಗಿ ಹೇಳು, ಏನಾದ್ರೂ ಹುಡುಗಾಟಿಕತೆ ಮಾಡಿದ್ರೆ ನಾನು ಮತ್ತೆ ಕ್ಷತ್ರಿಯನಾಗಿ ಕಾಣಿಸಿಯೇನು. ಇದು ಅವನ ಮಾತಿನ ಇಂಗಿತ. ಇದು ಕಾವ್ಯದ ಮರ್ಮ. ನಾವು ಓದುವಾಗ ಒಂದೊಂದು ಶಬ್ದವನ್ನು ಹಿಡಿದು ಅನುಸಂಧಾನ ಮಾಡಬೇಕಾಗ್ತದೆ. ಯಾಕೆ ಗಾದಿಸೂತ ಅಂತ ಹೇಳಿದ? ವಿಶ್ವಾಮಿತ್ರ ಬಂದಿದ್ದಾನೆ ಅಂತ ಹೇಳ್ಬೋದಿತ್ತಲ್ಲ, ಕೌಶಿಕ ಬಂದಿದ್ದಾನೆ ಅಂತ ಹೇಳ್ಬೋದಿತ್ತಲ್ಲ, ಹಾಗೆ ಹೇಳಿಲ್ಲ ಅವನು. ಆಗ ಬಂದವನು ಹೇಳ್ತಾನೆ, ನಿನ್ನ ಮಗನನ್ನ ಕೊಡುವಂತ. ಆಗ ದಶರಥ ಅವನಿಗೆ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿ. ರತಿಕರಹ ಮಮ ಸುತಃ, ನನ್ನ ಮಗ ಮನ್ಮಥನಿಗೆ ಸದೃಶನಾದವನು. ಅವನು ಹೇಳ್ತಾನೆ, ಕಾಕಪಕ್ಷದರ, ನನ್ನ ಮಗನಿಗೆ ಅವನು ತಲೆ ಜುಟ್ಟು ಕಟ್ಟೋಣ ಅಂದ್ರೆ ಜುಟ್ಟು ಕಟ್ಟಲಿಕ್ಕೂ ಆಗಲ್ಲ. ಆ ಕೂದಲು ಹರಡ್ಕೊಂಡು ಬಿಡ್ತದೆ. ಈ ಕಾಕಪಕ್ಷ, ಈ ಕಾಗೆಯ ರೆಕ್ಕೆಗಳಿರ್ತದಲ್ಲ, ಆ ರೆಕ್ಕೆಗಳಲ್ಲಿ ಸಣ್ಣ 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 ಸಣ್ಣದಾಗಿ ಕೂದಲು ಇರುತ್ತದೆ. ಹಾಗೆ ಜುಟ್ಟು ಕಟ್ಲಿಕ್ಕೂ ಬರೋದಿಲ್ಲ. ಅಷ್ಟು ಸಣ್ಣ ಹುಡುಗ, ಅವನನ್ನು ಹೇಗೆ ಕಳಿಸ್ಕೊಡ್ಲಿ ನಾನು ನಿಮಗೆ ಅಂತ ಪ್ರಶ್ನೆ ಮಾಡ್ತಾನೆ. ಕಳಿಸ್ಕೊಡೋದಿಲ್ಲ ಅಂತ ಹೇಳ್ಬಿಡ್ತಾನ್ರಿ ಅವನು.
ಆಗ ವಸಿಷ್ಠರು ಬಂದು ಸಮಾಧಾನ ಪಡಿಸಿ ಆಮೇಲೆ ರಾಮ ಹೊರಟ. ರಾಮ ಅಲ್ಲಿ ಮನುಷ್ಯನಾಗಿಯೇ ಹೋಗಿದ್ದು. ಮರದ ನೆರಳಲ್ಲಿ ಮಲ್ಕೊಂಡ, ಒಣಗಿದ ಎಲೆಯ ಮೇಲೂ ಮಲ್ಕೊಂಡ, ತಣ್ಣೀರು ಸ್ನಾನ ಮಾಡಿದ, ಇಡೀ ಊರನ್ನ ಸಂಚರಿಸಿದ. ನೋಡಿ, ಜಗತ್ತನ್ನ ಆಳುವವನಿಗೆ ಊರಿನ ಪರಿಚಯ ಬೇಕು, ಬೇರೆಯವರ ಕಷ್ಟ ಸುಖಗಳ ಸಂವೇದನೆ ಇರಬೇಕು. ವಿಶ್ವಾಮಿತ್ರರು ರಾಮನನ್ನ ಕರೆದುಕೊಂಡು ಹೋಗಿದ್ದು ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ, ಕೇವಲ ಒಂದು ನೆಪ. ಅವರು ಮಾಡಿಸಿದ್ದೇನು ನೋಡು, ಭರತ ಖಂಡದಲ್ಲಿ ಎಂತೆಂತ ಅನಾಹುತ ಆಗ್ತಾ ಇದೆ. ತಾಟಕ್ಕೆ ಇದ್ದಾಳೆ, ಮುಗಿಸು ಅವಳನ್ನ. ರಾವಣನ ಅನುಚರೆ, ಭಯೋತ್ಪಾದಕಿಯವಳು, ಅಯೋಧ್ಯೆ ಹತ್ರ ಬಂದು ನೆಲೆಸಿದ್ದಾಳೆ. ಅವಳನ್ನು ಮುಗಿಸದೇ ಇದ್ರೆ ಉಪಾಯ ಇಲ್ಲ. ರಾವಣನ ಬೇರು ಅದು. ವಿಶ್ವಾಮಿತ್ರರು ಇಡೀ ಜಗತ್ತನ್ನ ಪರಿಚಯಿಸ್ತಾರೆ. ಭಯೋತ್ಪಾದಕರ ನೆರಳು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತ. ಮೊದಲನೆಯ ವನವಾಸದಲ್ಲಿ ರಾಮನಿಗೆ ಸಮಗ್ರ ಅರಣ್ಯದ ಪರಿಚಯ ಆಗ್ತದೆ, ಜಗತ್ತಿನ ಪರಿಚಯ ಆಗ್ತದೆ. ಎರಡನೇ ವನವಾಸದಲ್ಲಿ ಶ್ರೀರಾಮಚಂದ್ರ ದುಷ್ಟರ ಮರ್ದನಕ್ಕೆ ಕೈ ಹಾಕಿದ, 14,000 ರಕ್ಕಸರನ್ನ ಕೊಂದ. ಎಲ್ಲಿಯವರೆಗೆ ತನ್ನ ಮಡದಿಯನ್ನ ಅಪಹರಿಸಿದ ರಾವಣನನ್ನ ಹುಡುಕಿಕೊಂಡು ಹೋಗಿ ಹೊಡೆದು ಕೊಂದನಲ್ಲ, ಅದು ರಾಮ. ಇಂಥ ದಿಟ್ಟ ನಿರ್ಣಯ ತೆಗೆದುಕೊಳ್ಳುವವರು ಇವತ್ತು ನಮಗೆ ಬೇಕಾಗಿದೆ. ಒಬ್ಬ ತಪ್ಪಿತಸ್ಥ ಅಂತ ಆದ್ರೆ ಅವನಿಗೆ ಶಿಕ್ಷೆ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಅಂತವರು ನಮಗೆ ಬೇಕು. ಇಡೀ ದೇಶದಲ್ಲಿ ಭಯೋತ್ಪಾದಕರ ತಲ್ಲಣ ನಡೀತಾ ಇದ್ರೆ, ಅವರ ಹಾವಳಿ ನಡೀತಾ ಇದ್ರೆ ಉಗ್ರಕ್ರಮ ತೆಗೆದುಕೊಳ್ಳಬೇಕು ಅನ್ನುವುದಕ್ಕೆ ಶ್ರೀರಾಮನೇ ನಿದರ್ಶನ. ಇವತ್ತು ನಮ್ಮ ದೇಶದಲ್ಲಿ ಶಾಂಭಟ್ರು ಹೇಳಿದ್ರಲ್ಲ, ಆರ್ಯ ದ್ರಾವಿಡ ಅಂತ. ಸಂಸ್ಕೃತದ ರಾಮಾಯಣದಲ್ಲಿ ಅದು ಇಲ್ಲವೇ ಇಲ್ಲ. ಆರ್ಯ ಅಂದ್ರೆ ಅರ್ಥವೇ ಬೇರೆ, ಅದು ಬ್ರಿಟಿಷರು ಬಂದಾಗ ಹುಟ್ಟು ಹಾಕಿದ್ದು. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಚರ್ವಿತ ಚರ್ವಣ ವಿಷಯ ಆಗಿ ಹೋಗಿದೆ, ಅದು ಬಿಟ್ಬಿಡೋಣ. ಹಾಗಾದ್ರೆ ಶ್ರೀರಾಮಚಂದ್ರ ಮನುಷ್ಯನಾಗಿ ಹುಟ್ಟಿ ಮಹಾವಿಷ್ಣುವಿನ ಪದವಿಗೆ ಹೋದ ಅನ್ನುವುದಕ್ಕೆ ಅವನ ಅರ್ಹತಾ ಸಂಪಾದನೆ, ತನ್ನ ಅರ್ಹತೆಯನ್ನು ಅವನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಿದ ಅನ್ನುವುದನ್ನ ನಾವು ನೋಡ್ಬೇಕು. ಅವನು ಮಾನುಷ ಸತ್ವಕ್ಕೆ ಆದರ್ಶ ಮೂರ್ತಿ. ಭಗವಂತನ ಅವತಾರ ಆದರೂ ಕೂಡ ಮನುಷ್ಯ ಬೋಧೆಗಾಗಿ ಆತ ಹುಟ್ಟಿದ್ದು. ಮನುಷ್ಯನು ಹೇಗೆ ಆತ್ಮ ಸಂಯಮದಿಂದ, ಆತ್ಮ ಪರೀಕ್ಷೆಯಿಂದ, ಆತ್ಮ ಶಿಕ್ಷಣದಿಂದ, ಆತ್ಮ ಪ್ರಯತ್ನದಿಂದ, ಆತ್ಮ ಶೌರ್ಯದಿಂದ ಲೋಕ ಜೀವನದ ಕಷ್ಟ ಪರೀಕ್ಷೆಗಳಿಂದ ಪಾರಾಗಿ ಪರಮ ಪದವಿಗೆ ಏರಬಹುದು ಎನ್ನುವುದಕ್ಕೆ ಶ್ರೀರಾಮಚಂದ್ರ ನಿದರ್ಶನ. ಇಲ್ಲಿ ಪದೇ ಪದೇ ಆತ್ಮ ಎನ್ನುವ ಶಬ್ದವನ್ನು ಬಳಸಿದ್ದೇನೆ. ಆತ್ಮ ಸಂಯಮದಿಂದ, ಆತ್ಮ ಪ್ರಯತ್ನದಿಂದ, ಆತ್ಮ ಶಿಕ್ಷಣದಿಂದ, ಆತ್ಮ ಶೌರ್ಯದಿಂದ. ನಮ್ಮಲ್ಲಿ ಉಪನಿಷತ್ತಲ್ಲಿ ಒಂದು ಮಾತಿದೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಬಲಹೀನನಿಗೆ, ದುರ್ಬಲನಿಗೆ ಆತ್ಮ ಸಿಗೋದಿಲ್ಲ ಅಂತ. ಆತ್ಮ ಅಂದ್ರೆ ಪವರ್, ಶಕ್ತಿ. ನಮ್ಮ ಕಣ್ಣು, ಕಿವಿ, ನಾಲಿಗೆ, ಶರೀರ ಎಲ್ಲ ದುರ್ಬಲವಾಗ್ತಾ ಬರುತ್ತೆ. ಆದರೆ ಆತ್ಮ ಮಾತ್ರ ದುರ್ಬಲ ಆಗೋದಿಲ್ಲ, ಪವರ್ಫುಲ್ ಆಗಿಯೇ ಇರ್ತದೆ. ಹಾಗಾಗಿ ಶ್ರೀರಾಮಚಂದ್ರ ಮಾನುಷ ತತ್ವಕ್ಕೆ ಆದರ್ಶ ಮೂರ್ತಿಯಾಗಿ ಆತ್ಮ ಪ್ರಯತ್ನದಿಂದ, ಆತ್ಮ ಶಿಕ್ಷಣದಿಂದ ಹೇಗೆ ಪರಮ ಪದವಿಗೆ ಏರಿದ ಅನ್ನುವುದಕ್ಕೆ ನಮಗೆ ಬೇಕಾದಷ್ಟು ಉದಾಹರಣೆಗಳು ಸಿಗುತ್ತವೆ. ನಮ್ಮ ಭಾರತೀಯ ಸಾಹಿತ್ಯದ ವೈಶಿಷ್ಟ್ಯ ಏನು ಗೊತ್ತಾ? ನೀವು ರಾಮಾಯಣ ಓದಿದ್ರೆ ಮಹಾಭಾರತದ ಯಾವುದೋ ಒಂದು ವಾಕ್ಯ ನೆನಪಾಗ್ತದೆ, ಭಗವದ್ಗೀತೆ ಯಾವುದೋ ಒಂದು ವಾಕ್ಯ ನೆನಪಾಗ್ತದೆ. ನಾನು ಆತ್ಮ ಶಿಕ್ಷಣದಿಂದ ಅಂತ ಹೇಳಿದ್ನಲ್ಲ, ಭಗವದ್ಗೀತೆಯಲ್ಲಿ ಉದ್ಧರೇತ ಆತ್ಮನ ಆತ್ಮಾನಂ, ತನ್ನಿಂದ ತಾನೇ ಉದ್ಧಾರ ಆಗ್ಬೇಕು ಅನ್ನೋದು ಭಗವದ್ಗೀತೆ ಹೇಳ್ತದೆ. ಉದ್ಧರೇತ್ ಆತ್ಮನ ಆತ್ಮಾನಂ, ತನ್ನಿಂದ ತಾನೇ ಉದ್ಧಾರ ಆಗ್ಬೇಕು ಅಂತ. ಎಂತ ಅದ್ಭುತವಾದ ಮಾತು. ಇಲ್ಲಿ ಆತ್ಮ ಪ್ರಯತ್ನಕ್ಕದಕ್ಕೂ ಸಂವಾದಿಯಾಗಿ ನೋಡಿದಾಗ ನಮಗೆ ಗೊತ್ತಾಗ್ತದೆ. ಇಂತಹದ್ದು ಹಲವು 18 ವಾಕ್ಯಗಳು. ಒಮ್ಮೊಮ್ಮೆ ನಮಗೆ ದಿಗ್ಭ್ರಮೆ ಆಗ್ತದೆ. ವೇದವ್ಯಾಸರ ರಚನೆಯಲ್ಲಿ ವಾಲ್ಮೀಕಿಯ ಕೌಶಲ ಕಾಣ್ತದೆ ಅಂತ ನಮ್ಮಲ್ಲಿ ಹೇಳ್ತಾರೆ. ವಾಲ್ಮೀಕಿಯೇ ವೇದವ್ಯಾಸ, ವೇದವ್ಯಾಸರೇ ವಾಲ್ಮೀಕಿ ಅಂತ. ಅದು ಹೌದು ಅಂತ ಒಮ್ಮೊಮ್ಮೆ ಅನಿಸ್ಬಿಡ್ತದೆ. ಅಲ್ಲಿ ಬೇರೆ, ಅದರ ವಿಧಾನವೇ ಬೇರೆ. ರಾಮಾಯಣದಲ್ಲಿ ಕಥೆಗೆ ಆದ್ಯತೆ ಇದೆ, ಅಲ್ಲ ಹಾಗಲ್ಲ.
ಬರುವ ಒಂದೊಂದು ಪಾತ್ರವೂ ಕೂಡ ವರ್ಣಮಯವಾದದ್ದು, ಕಲರ್ಫುಲ್ ಆದದ್ದು. ಕರ್ಣ ಪರಮದುಷ್ಟ, ನೀಚ. ದುರ್ಯೋಧನ ಮನೆಹಾಳು ಮನುಷ್ಯ, ಹೊಟ್ಟೆ ಕಿಚ್ಚಿನ ಪಿಂಡ. ಶಕುನಿ ಮನೆಹಾಳು. ಧರ್ಮರಾಜ ದಾಕ್ಷಿಣ್ಯ ಪ್ರವೃತ್ತಿಯವನು. ಭೀಮ ಹೊಡಿತೇನೆ, ಬಡಿತೇನೆ, ಕೊಲ್ಲುತ್ತೇನೆ ಅಂತ ಹೇಳುವವನು. ಅರ್ಜುನ ಸಂಯಮಿ. ದ್ರೌಪದಿ ಸಂದರ್ಭ ಬಂದಾಗ ಗಂಡಂದ್ರನ್ನು ಬಿಡೋದಿಲ್ಲ. ಕುಂತಿ ಭಗವಂತನನ್ನ ಆರಾಧನೆ ಮಾಡ್ತಾನೆ ಕಷ್ಟವನ್ನೆಲ್ಲ ಸಹಿಸಿಕೊಂಡು ಧೈರ್ಯದಿಂದ ಬದುಕಿದ ಮಹಾಮಹಿಳೆ. ದುಷ್ಟ ಧೃತರಾಷ್ಟ್ರನಿಗೆ ಸಾಧ್ವಿ ಗಾಂಧಾರಿ. ಒಂದೊಂದು ಪಾತ್ರವೂ ಅದ್ಭುತ ರೀ. ಆದ್ರೆ ಇಲ್ಲ, ಆ ರೀತಿ ಬರೋದಿಲ್ಲ. ಇಲ್ಲಿಯ ರೀತಿಯೇ ಬೇರೆ. ಒಬ್ಬ ದುಷ್ಟ, ಒಬ್ಬ ರಾವಣ, ಒಬ್ಬ ಮಾರೀಚ, ಈ ಕೆಲವರೇ ಅಲ್ಲ. ಹಾಗಲ್ಲ, ಮನೆ ಹಾಳುಗಳಿಗೂ ಒಟ್ಟಿಗೆ ಸೇರ್ತಾರೆ ಅಲ್ಲಿ. ಅದು ಮಹಾಭಾರತ. ಇಲ್ಲಿ ಉದ್ಧರೇತ್ ಆತ್ಮನ ಆತ್ಮಾನಂ, ತನ್ನಿಂದ ತಾನು ಉದ್ಧಾರ ಆಗಬೇಕು ಅನ್ನುವ ಅಭಿಪ್ರಾಯವನ್ನ ಇದು ಹೇಳ್ತದೆ. ಇನ್ನೊಂದು ಮಾತು, ನಾನು ಯಾಕೆ ಇದಕ್ಕೆ ಒತ್ತು ಕೊಟ್ಟೆ ಅಂತಂದ್ರೆ, ಭಗವಂತ ಶ್ರೀರಾಮಚಂದ್ರ ರಾವಣನನ್ನ ಕೊಂದ ಮೇಲೆ ಸೀತೆಯನ್ನ ಅಗ್ನಿ ಪರೀಕ್ಷೆಗೆ ಅವಳೇ ಹೋದ್ಲು. ಗುರಿಪಡಿಸಿದ ಅನ್ನೋದಕ್ಕಿಂತ ಅವಳೇ ಅಗ್ನಿಗೆ ಹಾರಿದ್ಲು. ಆ ಸಂದರ್ಭ ನಿರ್ಮಾಣ ಆಗಿ ಹೋಯ್ತು, ಮುಗೀತು. ಸ್ವತಃ ಅಗ್ನಿದೇವನೇ ಅವಳನ್ನು ಹೊತ್ಕೊಂಡು ಬಂದ, ರಾಮನಿಗೆ ಕೊಟ್ಟ. ಆ ಸಂದರ್ಭದಲ್ಲಿ ಬ್ರಹ್ಮ ರಾಮನನ್ನ ಸ್ತುತಿ ಮಾಡ್ತಾನೆ. ಆಗ ಬ್ರಹ್ಮ, ಇಂದ್ರ, ರುದ್ರ, ಸ್ವತಃ ದಶರಥ ಎಲ್ಲರೂ ಬಂದಿದ್ರು. ಇವಳು ಪತಿವ್ರತೆ, ಇವಳನ್ನ ಸ್ವೀಕರಿಸು, ಇವಳು ನಿಷ್ಪಾಪಿ, ಯಾವ ಪಾಪವನ್ನು ಮಾಡಲಿಲ್ಲ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಆಗ ಬ್ರಹ್ಮ ಸ್ತುತಿ ಮಾಡುವಾಗ ಹೇಳ್ತಾನೆ, ನೀನು ಭಗವಂತ, ನೀನು ದೇವರು, ನೀನ್ ಯಾಕೆ ಹೀಗೆ ನಡ್ಕೊಂಡೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ. ನನ್ನನ್ನ ದೇವರಂತ ತಿಳ್ಕೊಳ್ಬೇಡಿ, ನನ್ನನ್ನ ಮನುಷ್ಯ ಅಂತ. ಆತ್ಮಾನಂ ಮಾನುಷಂ ಮನ್ಯೆ, ನನ್ನನ್ನ ಮನುಷ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಯಾರು? ದಶರಥಾತ್ಮಜಂ ರಾಮಂ. ನಾನು ದಶರಥನ ಮಗ ರಾಮ ಅಂತ ನನ್ನನ್ನು ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾನೆ ಅವನು. ಎಷ್ಟು ವಿಸ್ಮಯ ಹುಟ್ಟಿಸ್ತಾನೆ ಅಂದ್ರೆ, ಅಲ್ಲಿ ಸ್ವತಃ ಅವನೇ ದೈವ. ಅವನು ಭರತ ಬಂದಾಗ, ರಾಮನನ್ನು ಕರೆದುಕೊಂಡು ಹೋಗ್ಬೇಕು ಅಂತ ಬಂದಾಗ, ತಂದೆಯ ಮರಣ ವಾರ್ತೆಯನ್ನು ಹೇಳಿದಾಗ, ಆಗ ಅವನು ಉಪದೇಶ ಮಾಡ್ತಾನೆ ದೈವದ ಪ್ರಾಬಲ್ಯವನ್ನು ಕುರಿತು. ಲಕ್ಷ್ಮಣ ಪೌರುಷದ ಸಂಕೇತ ಆದರೆ ಶ್ರೀರಾಮಚಂದ್ರ ದೈವದ ಸಂಕೇತ ಆಗ್ತಾನ್ರಿ. ದೈವವನ್ನ ಹೊಗಳುತ್ತಾನೆ. ದೈವದ ಮುಂದೆ ನಾವೇನೂ ಅಲ್ಲ ಅಂತೇಳಿ ಎತ್ತಿ ಹಿಡಿತಾನೆ. ಸ್ವತಃ ದೈವವೇ ದೈವದ ಬಗ್ಗೆ ಮಾತನಾಡುವಂತಹ ವಿಚಿತ್ರ ಸಂದರ್ಭವನ್ನು ನಾವಲ್ಲಿ ಕಾಣ್ತೇವೆ. ಇಷ್ಟೇ ಅಲ್ಲ, ತನ್ನನ್ನು ಮನುಷ್ಯ ಅಂತ ಹೇಳ್ಕೊಂಡ. ಮತ್ತೆ ವಾಲ್ಮೀಕಿ ಮಹರ್ಷಿ ಕೂಡ ನಾರದರಿಂದ ತಿಳಿಯ ಬಯಸಿದ್ದು ಏನು ಅಂತ ಕೇಳಿದ್ರೆ, ಮನುಷ್ಯನ ಕಥೆಯನ್ನು. ಮಹರ್ಷೇ ತ್ವಂ ಸಮರ್ಥೋಸಿ ಜಾತುಂ ಏವಂ ವಿಧಂ ನರಂ. ನಾರದ ಮಹರ್ಷಿಗಳು ಬಂದಾಗ ವಾಲ್ಮೀಕಿ ಮಹರ್ಷಿ ಕೇಳ್ಕೊಂಡ್ರು, 16 ಗುಣಗಳುಳ್ಳ ವ್ಯಕ್ತಿಯನ್ನ ನನಗೆ ತೋರಿಸು. ಅದೇ ಒಂದು ದೊಡ್ಡ ಅಧ್ಯಾಯ, ಅದಕ್ಕೊಂದು ಸಣ್ಣ ಲೇಖನ ಕೂಡ ಬರೆದಿದ್ದೇನೆ ನಾನು, ಶ್ರೀರಾಮನ 16 ಗುಣಗಳು. ಇಲ್ಲಿ ಬರ್ತದೆ ಏನು? ಮಹರ್ಷಿ, ಈ 16 ಗುಣಗಳುಳ್ಳ ಒಬ್ಬ ನರನನ್ನ, ಏವಂ ವಿಧಂ ನರಂ, ಇಂತಹ ಒಬ್ಬ ಮನುಷ್ಯನನ್ನ ನನಗೆ ಪರಿಚಯಿಸಿಕೊಂಡು ಯಾವನಿದ್ದಾನೆ ಈ ಭೂಲೋಕದಲ್ಲಿ? ಆಗ ನಾರದರು ಹೇಳ್ತಾರೆ, 4 ಸರ್ಗದಲ್ಲಿ ರಾಮಾಯಣ ಮುಗಿದು ಹೋಗ್ತದೆ, ಇಂಥವನೊಬ್ಬ ಇದ್ದಾನೆ ಅಂತ ಇಡೀ ರಾಮಾಯಣದ ಕಥೆಯನ್ನ ನಾರದರು ಹೇಳ್ತಾರೆ. 5ನೇ ಸರ್ಗದಿಂದ ವಾಲ್ಮೀಕಿ ರಾಮಾಯಣ ಆರಂಭ ಆಗೋದು. ಹೀಗೆ ವಾಲ್ಮೀಕಿ ಮಹರ್ಷಿ ಕೂಡ, ಅಂದ್ರೆ ಕಾವ್ಯ ಇದೊಂದು ಹೇಳ್ತಾರೆ, ಡಿ ವಿ ಗುಂಡಪ್ಪನವರು ಒಂದ್ ಕಡೆ ಬಹಳ ಸೊಗಸಾಗಿ ಹೇಳ್ತಾರೆ, ವೇದದಲ್ಲಿ ನಾಯಕ ದೈವ, ದೇವತೆಗಳು, ಕಾವ್ಯದಲ್ಲಿ ನಾಯಕ ಮನುಷ್ಯ. ನಾವು ವೇದವನ್ನು ಹೇಗೆ ನೋಡ್ಬೇಕು, ಕಾವ್ಯವನ್ನು ಹೇಗೆ ನೋಡ್ಬೇಕು ನೋಡಿ. ನಾನು ಇಬ್ಬರ ಹೆಸರು ಹೇಳಿದೆ, ಬನ್ನಂಜೆ ಮತ್ತು ಕೆ ಎಸ್ ನಾರಾಯಣಾಚಾರ್ಯ. ಅವರಿಬ್ಬರಿಗಿಂತ ಮೊದಲು ಈ ಕೃಷಿಯನ್ನ ಮಾಡಿದವರು ಡಿ ವಿ ಗುಂಡಪ್ಪನವರು. ನಿಮಗೆ ಆಶ್ಚರ್ಯ ಆಗ್ತದೆ ರೀ, ಭಗವದ್ಗೀತೆ ಬರೆದ್ರಲ್ಲ ಡಿ ವಿ ಜಿ ಅವರು, ಅವರ ಜೀವನ ಧರ್ಮ ಯೋಗ ಅಂತ ಹೆಸರು. ಅದು ಎಷ್ಟು ತಲಸ್ಪರ್ಶಿಯಾಗಿ ಬರೆದಿದ್ದಾರೆ ಅಂತಂದ್ರೆ, ಅವರು ಅದಾವ ರೀತಿಯಲ್ಲಿ ಪಾಂಕ್ತವಾಗಿ ಶಾಸ್ತ್ರೀಯವಾಗಿ ಓದಿದ್ರು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆದರೆ ಅವ್ರು ಹೇಳಿಕೊಳ್ಳುವ ಕತೆ ನೋಡ್ಬೇಕು, ಅದೆಷ್ಟು ವಿಧೇಯತೆ, ಅದೆಷ್ಟು ವಿನಯ. ನಾನು ಶಾಸ್ತ್ರೀಯವಾಗಿ ಓದ್ಲೇ ಇಲ್ಲ, ಪಾಂಕ್ತವಾಗಿ ಓದ್ಲೇ ಇಲ್ಲ, ನನಗಂತ ಯೋಗವೇ ಬರಲಿಲ್ಲ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಆದರೆ ಅವರ ಜೀವನ ಧರ್ಮ ಯೋಗ ಓದಿದವರಿಗೆ, ಅವರ
ರಾಮಾಯಣದ ಮುನ್ನುಡಿ, ರಂಗನಾಥ್ ಶರ್ಮರ ಟ್ರಾನ್ಸ್ಲೇಷನ್ ಬರೆದಿರುವ ಮುನ್ನುಡಿಯನ್ನ ಓದಿದ್ರೆ DVG ಅವರು ಖಂಡಿತಕ್ಕೂ ಹಾಗೆ ಇಲ್ಲ. ಅವರು ಎಲ್ಲವನ್ನು ಶಾಸ್ತ್ರೀಯವಾಗಿ ಪಾಂಕ್ತವಾಗಿ ಓದಿದ್ರು. ಒಂದು ವಾಕ್ಯವನ್ನ ಬರೆದ್ರು ಅಂದ್ರೆ ಆ ವಾಕ್ಯವನ್ನು ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ, ಅಷ್ಟು ಸುಂದರ, ಅಷ್ಟು ಹೃದಯ. ಅವರ ಬಾಳಿಗೊಂದು ನಂಬಿಕೆ, ಸಂಸ್ಕೃತಿ, ಜೀವನ ಮತ್ತು ಸಾಹಿತ್ಯ ಸೌಂದರ್ಯ, ಎಷ್ಟು ಪುಸ್ತಕಗಳು, ಸೊಗಸು, ಅದು ಮನುಷ್ಯನನ್ನೇ ಕುರಿತು ಹೇಳ್ತಾರೆ ಅವರು. ಅಂತಹ DVG ಅವರು ಆ ರಾಮಾಯಣ ಮಹಾಭಾರತದ ಬಗ್ಗೆ ಒಂದಿಷ್ಟು ಒಳನೋಟಗಳನ್ನ ಅವರು ಕೊಡ್ತಾರೆ. ಇಲ್ಲಿ ನಾನು ಬಯಸಿದ್ದೇನು ಅಂತಂದ್ರೆ, ಒಂದು ಭಗವಂತನನ್ನ ಮನುಷ್ಯನನ್ನಾಗಿ ಕಾಣುವುದು, ಮನುಷ್ಯನನ್ನ ದೇವರಾಗಿ ಕಾಣುವುದು, ಅದರಲ್ಲಿ ತಪ್ಪು ಏನೂ ಇಲ್ಲ. ನಮ್ಮಲ್ಲಿ ಎಲ್ಲರಿಗೂ ಸಂಸ್ಕೃತ ಭಾಷೆ ಬರುವುದಿಲ್ಲ, ಎಲ್ಲರಿಗೂ ಓದುವುದಕ್ಕೆ ಆಗುವುದಿಲ್ಲ. ಓದುವುದು ಒಂದು ದೊಡ್ಡ ತಪಸ್ಸು, ಪ್ರತಿನಿತ್ಯವೂ ಓದಬೇಕಾಗ್ತದೆ. ಅದಕ್ಕೆ ಸ್ವಾಧ್ಯಾಯ ಮತ್ತು ಪ್ರವಚನ ಅಂತ ಹೇಳ್ತಾರೆ. ಸ್ವಾಧ್ಯಾಯ ಪ್ರವಚನೇತಿ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ. ಮುದ್ಗಲನ ಮಗ ನಾಕ ಹೇಳ್ತಾನೆ, ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ ತದ್ದಿ ತಪಃ. ಅದು ತಪಸ್, ಸ್ವಾಧ್ಯಾಯ ಮತ್ತು ಪ್ರವಚನ. ಬಂಧುಗಳೇ, ನಾವು ಹಾಕೊಂಡಿರುವ ಸಮಯ 6ರಿಂದ 7:30 ಅಂತ, 1.5 ಗಂಟೆ ಕಾಲದ ಒಂದು ಪ್ರವಚನ ಮಾಲಿಕೆ ಇದು. ಇದು ಆರಂಭೋತ್ಸವ. ಸಹಜವಾಗಿಯೇ ಒಂದು ಉದ್ಘಾಟನಾ ಸಮಾರಂಭ, ನಮ್ಮ ಹಿತೈಷಿಗಳನ್ನ, ಪ್ರೇಮ ಆದರ ಉಳ್ಳವರನ್ನ ಕರಿಬೇಕು ಅನ್ನೋದು ಸಹಜವಾಗಿ ನಮಗೆ ಇರ್ತದೆ. ಅದನ್ನು ನಾವು ಮೊಟಕು ಮಾಡ್ಲಿಕ್ಕೆ ಬರುವುದಿಲ್ಲ. ಅವರು ನಮಗೆ ಶುಭ ಹಾರೈಸ್ತಾರೆ, ಆ ಶುಭ ಹಾರೈಕೆ ನಮಗೊಂದು ಶಕ್ತಿ. ನೀವು ಒಳ್ಳೆ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ, ನನಗೆ ತುಂಬಾ ಸಂತೋಷ ಆಗಿದೆ. ನಾಳೆಯ ದಿವಸ ಇದು ಪ್ರತಿದಿನ 6 ಗಂಟೆಗೆ ಆರಂಭ ಆಗಿ 7:15 ಮುಕ್ತಾಯಗೊಳ್ಳುತ್ತದೆ. ನಾಳೆ ನೀವು 6 ಗಂಟೆಗೆ ಒಂದು 5 ನಿಮಿಷ ಮೊದಲೇ ಬನ್ನಿ, 7:15 ಮುಕ್ತಾಯ ಮಾಡೋಣ. ಎಲ್ಲರಿಗೂ ಹೋಗುವುದಕ್ಕೆ ಅನುಕೂಲ ಎನ್ನುವ ದೃಷ್ಟಿಯಿಂದ ಹಾಗೆ ಮಾಡಿದ್ದು. ಮತ್ತೆ ನಾವು ನಾಳೆ ದಿವಸ ನಿಮಗೆ ಒಂದು ವಿಳಾಸದ ಪುಸ್ತಕವನ್ನು ಕೊಡ್ತೇವೆ. ಅದರಲ್ಲಿ ನೀವು ಮೌನವಾಗಿ ನಿಮ್ಮ ವಿಳಾಸ ಮತ್ತು ದೂರವಾಣಿ ಸಂಖ್ಯೆಯನ್ನು ಬರ್ಕೊಡಿ. ಆಲ್ರೆಡಿ ಬರೆದವರು ಮತ್ತೆ ಬರಿಬೇಕಾದ ಅಗತ್ಯ ಇಲ್ಲ. ನಾವು ಮುಂದಿನ ಸಲ ಇದನ್ನು ಮಾಡುವಾಗ ಒಂದು ಒಳ್ಳೆಯ ಗ್ರೂಪ್ ಮಾಡಿ ಹಾಕ್ತೇವೆ. ಆ ಗ್ರೂಪ್ನಲ್ಲಿ ಏನಿರ್ತದೆ ಅಂತಂದ್ರೆ, ನಾವು ಮಾಡುವ ಕಾರ್ಯಕ್ರಮದ ಆಮಂತ್ರಣದ ಹೊರತು ಇನ್ನೇನು ಇರೋದಿಲ್ಲ. ಗ್ರೂಪ್ ಅಂದ್ರೆ ಅದು ಭಯಾನಕವಾದ್ದು, ಅದರ ಸಹವಾಸಕ್ಕೆ ಹೋಗಬಾರ್ದು. ಆದ್ರೆ ಅದನ್ನ ಟೆಕ್ನಾಲಜಿ ಹೇಳ್ತದೆ, ಏನ್ ಮಾಡ್ಬೇಕು, ಎಲ್ಲಿ ನಿಯಂತ್ರಿಸಬೇಕು, ಎಲ್ಲ ಹರಡಬೇಕು, ಅದೆಲ್ಲ ತಿಳಿದು ಮಾಡೋಣ. ಆದ್ರೆ ಈಗ ನಾವೊಂದು ಗ್ರೂಪ್ ಮಾಡಿದ್ದೇವೆ. ಈ ಗ್ರೂಪ್ನಲ್ಲಿ ನಮಗಾಗಿರುವ ಸಂತೋಷ ಹೇಳ್ತೇನೆ. ರಾಮಾಯಣದ ಪ್ರವಚನದ ಮಾಹಿತಿಯನ್ನ ತಿಳಿಸುವುದಕ್ಕಾಗಿ ಮಾಡಿರುವ ಈ ಗ್ರೂಪ್ನಲ್ಲಿ ಇದರ ಮೇಲೆ ಪ್ರೇಮ ಇರುವ ಒಬ್ರು ಕೂಡ ಎಕ್ಸಿಟ್ ಆಗ್ಲಿಲ್ಲ. ಎಲ್ಲರೂ ಕೂಡ ಸಂತೋಷದಲ್ಲಿ ನೀವು ಬಂದಿದ್ದೀರಿ. ಆದ್ರೆ ಈ ಸಲ ಗ್ರೂಪ್ ಏನಾಯ್ತು ಅಂತಂದ್ರೆ, ನಾನೊಂದು ಸಣ್ಣ ತಪ್ಪು ಮಾಡಿದೆ. ಕೆಲವು ನನ್ನ ಸ್ನೇಹಿತರನ್ನ ಹಾಕ್ಬಿಟ್ಟೆ, ಅವರೆಲ್ಲ ಎಕ್ಸಿಟ್ ಆಗೇ ಬಿಟ್ರು. ಅವ್ರಿಗೆ ಬರೋದು ಇಲ್ಲ. ನಾನೇ ತಪ್ಪು ಮಾಡಿದ್ದು. ಈ ಮುಂದಿನ ಸಲ ಖಂಡಿತ ಮಾಡೋದಿಲ್ಲ. ಕೇವಲ ಶ್ರೋತೃಗಳಿಗಾಗಿ, ಕೇವಲ ಇದರ ಅಭಿಮಾನಿಗಳಿಗಾಗಿ ಮಾತ್ರ ಮಾಡುವುದು. ಅದನ್ನ ನಾವು ಮುಂದಿನ ಸಲ ಮಾಡ್ತೇವೆ. ಮತ್ತೆ ನನ್ನ ಆಸೆ ಏನು ಅಂದ್ರೆ, ಈಗ 2 ದೃಷ್ಟಿ ಹೇಳಿದ್ದೇನೆ. ನಾಳೆಯ ದಿವಸ ಇನ್ನೂ ಬೇರೆ ಬೇರೆ ವಿಧದ ಬೇರೆ ದೃಷ್ಟಿಗಳಿವೆ. ಆ ದೃಷ್ಟಿಗಳನ್ನ ಹೇಳಿ ವಾಲಿವಧೆಯ ಪ್ರಕರಣಕ್ಕೆ ನಾನು ಬರ್ತೇನೆ. ನಾನು ಕಳಿಸಲ್ಲ ವಾಲಿವಧೆ ಪ್ರಕರಣವನ್ನು ಹೇಳುವಾಗ ಅದು ಕೊನೆಯ ದಿವಸ ಆಗಿತ್ತು. ಸ್ವಲ್ಪ ಆತುರದಲ್ಲಿ ಮುಗ್ದಿದೆ. ಯಾಕೆಂದ್ರೆ ರಾಮಾಯಣದಲ್ಲಿ ವಾಲಿವಧೆ ಪ್ರಕರಣ ಅದು ಬಹಳ ಪ್ರಶ್ನಾರ್ಹವಾಗಿದೆ. ಅದಕ್ಕೆ ನಾವು ಸಮಂಜಸವಾದ ಉತ್ತರವನ್ನ ಕಂಡುಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಪುನರಾವರ್ತನೆ ಆದರೂ ಚಿಂತೆ ಇಲ್ಲ, ಅದನ್ನ ಹೇಳ್ತೇನೆ. ಆಮೇಲೆ ಇನ್ನೂ ಬೇರೆ ಯಾವ ದೃಷ್ಟಿ ಇದೆ ಅನ್ನೋದ್ರ ಬಗ್ಗೆ ನಾಳೆ ನಾನು ಹೇಳ್ತೇನೆ. ಆಮೇಲೆ ನಿಮ್ಮಲ್ಲಿ ವಿನಂತಿ, ನೀವು ಪ್ರೀತಿಯಿಂದ ಸಲ್ಲಿಸುವ ಆರ್ಥಿಕ ನೆರವು ನಮಗೆ ಬಲವನ್ನು ಕೊಡ್ತದೆ. ನಾವು ನಿಮಗೆ ಕೃತಜ್ಞರಾಗಿರ್ತೇವೆ. ನೀವು ಒಂದು ಕವರ್ ಅಲ್ಲಿ ಒಂದು ಅಮೌಂಟ್ ಅನ್ನ ಹಾಕಿ ನಿಮ್ಮ ವಿಳಾಸ, ಫೋನ್ ನಂಬರ್ ಬರೆದು ಕೊಟ್ಟರೆ ನಾವು ದಾಖಲೆ ಮಾಡಿಕೊಡ್ತೇವೆ, ಮತ್ತೆ ರಸೀದಿಯನ್ನು ಕೂಡ ಕೊಡ್ತೇವೆ.
ನೀವೇ ನಮಗೆ ಆಶ್ರಯದಾತರು. ನಾವು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತೆಲ್ಲ ಹೇಳುವುದಿಲ್ಲ. ಅದು ನಿಮ್ಮ ಪ್ರೀತಿ. ನೀವು ಕೊಟ್ಟರೂ ಸಂತೋಷ, ಕೊಡದೇ ಇದ್ರೂ ಸಂತೋಷ. ನೀವು ಬರುವುದು ಮುಖ್ಯ, ನೀವು ಕೇಳುವುದು ಮುಖ್ಯ. ದುಡ್ಡು ಎಲ್ಲಿಂದೋ ಬರ್ತದೆ, ಆದ್ರೆ ನಮಗೆ ಬೇಕು. ಯಾಕೆಂದ್ರೆ ನಾವು ಇಂಥ ಕಾರ್ಯಕ್ರಮವನ್ನು ಮಾಡಬೇಕು. ಈಗ ನಾನೊಂದು ದೃಢ ಸಂಕಲ್ಪವನ್ನು ಮಾಡಿದ್ದೇನೆ. ವರ್ಷಕ್ಕೆ 3 ಕಾರ್ಯಕ್ರಮ, 4 ತಿಂಗಳಿಗೆ ಒಂದರಂತೆ, 4 ಮೂರ್ಲೆ 12. ಒಂದು ಭಾಗವತ, ಇನ್ನೊಂದು ಭಗವದ್ಗೀತೆ, ಇನ್ನೊಂದು ಭಾರತ, ಮತ್ತೊಂದು ರಾಮಾಯಣ. ನಿಮಗೆ ಒಂದು ಸಂತೋಷದ ವಾರ್ತೆ. ಕಳೆದ 1.25 ವರ್ಷದಿಂದ ನಾನು ವಿಜಯ ಕರ್ನಾಟಕ ಬೋಧಿ ವೃಕ್ಷಕ್ಕೆ ಭಗವದ್ಗೀತೆಯನ್ನು ಬರಿತಾ ಇದ್ದೇನೆ. ತುಂಬಾ ಸರಳವಾಗಿ, ಆದರೆ ವಿಷಯದ ಗಾಂಭೀರ್ಯ ಬಿಟ್ಟುಕೊಟ್ಟಿಲ್ಲ ನಾನು. ನನಗೆ ಕೊಟ್ಟಿರುವುದೇ ಅವರು 270 ವರ್ಡ್ಸ್, ಒಂದು ಕಾಲಂ, ಒಂದು ಸ್ತಂಭ, ಮುಗಿದಾಯ್ತು. ನನಗೆ ಒಂದು ಕಸರತ್ತಾಯ್ತು. ಸಂಕ್ಷಿಪ್ತವಾಗಿ ಬರೆಯುವುದಕ್ಕೆ ಅದೊಂದು ಪ್ರೇರಣೆ ಕೊಡ್ತು. ಅದನ್ನು ನಾನು ಎಷ್ಟು ಕಷ್ಟ ಆಗ್ತದೆ ಅಂತಂದ್ರೆ, ಒಂದು ಭಗವದ್ಗೀತೆ ಟ್ರಾನ್ಸ್ಲೇಷನ್ ಸಾಕಾಗೋದಿಲ್ಲ, ವಿಶ್ಲೇಷಣೆ ಸಾಕಾಗೋದಿಲ್ಲ. ಒಂದು ಶ್ಲೋಕಕ್ಕೆ ರಾಮಕೃಷ್ಣಾಶ್ರಮದ ಗೀತಾ ಭಾವಧಾರಿಯನ್ನು ನೋಡಬೇಕು, DVG ಅವರನ್ನು ನೋಡಬೇಕು, ಬನ್ನಂಜಿಯವರನ್ನು ನೋಡಬೇಕು, ಎಷ್ಟು ನೋಡಬೇಕು. ಅದನ್ನು ಮತ್ತೆ ಕನ್ಸೈಸ್ ಮಾಡಬೇಕು, ಸಂಕ್ಷಿಪ್ತಗೊಳಿಸ್ಬೇಕು. ನಾನು ಬರೆದಿದ್ದೇನೆ. ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅದು 3 ಮನಸ್ಸನ್ನೇ ಕುರಿತು ಇರುವಂತಹದ್ದು. ಒಬ್ಬ ಧೃತರಾಷ್ಟ್ರ, ಇನ್ನೊಬ್ಬ ಅರ್ಜುನ, ಇನ್ನೊಬ್ಬ ದುರ್ಯೋಧನ. ಅದು ಎಂತ ಅದ್ಭುತವಾದ ಕಾವ್ಯ ಅಂದ್ರೆ, ಆಮೇಲೆ ಶಾಸ್ತ್ರದ ಅದು ಬಹಳ ಗಂಭೀರವಾಗಿ ಹೋಗ್ತದೆ. ಅದನ್ನು ಸರಳವಾಗಿ ಹೇಳಿಕ್ ಬರ್ತದೆ. ಅಲ್ಲಿ ಒಬ್ಬೊಬ್ಬರ ಸೈಕಾಲಜಿಯನ್ನ ನೋಡ್ಬೇಕು. ಅದಕ್ಕೆ ಬನ್ನಂಜಿಯವರು ಹೇಳ್ತಾರೆ, 3 ಜನರಿಗೂ ಮನೋರೋಗ ಹಿಡಿತು. ಅರ್ಜುನಿಗೂ ಹಿಡಿತು, ಧೃತರಾಷ್ಟ್ರನಿಗೆ ಹಿಡಿತು, ದುರ್ಯೋಧನಿಗೆ ಹಿಡಿತು. ನಮ್ಮ ಸುದೈವಕ್ಕೆ ಅರ್ಜುನಿಗೆ ಹಿಡಿದ ಮನೋರೋಗವನ್ನ ಗುಣಪಡಿಸುವುದಕ್ಕೆ ಒಬ್ಬ ವೈದ್ಯ ಸಿಕ್ಕಿದ, ಅವನೇ ಶ್ರೀಕೃಷ್ಣ. ದುರ್ಯೋಧನಿಗೆ ವೈದ್ಯರೇ ಸಿಗಲಿಲ್ಲ, ಹಾಳಾಗಿ ಹೋದ. ಎಂತ ರೋಚಕವಾದ ಮಾತು ಅಂತ ನೋಡಿ. ಇದು ಬನ್ನಂಜಿಯವರು ಕೊಡುವಂತಹ ಹೊಳಹು ಒಳನೋಟ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರು 6-7 ಅಧ್ಯಾಯವನ್ನ ಕನ್ನಡಕ್ಕೆ ಮಾಡಿದ್ದಾರೆ. ಮಧ್ವ ಭಾಷ್ಯ, ರಾಮಾನುಜ ಭಾಷ್ಯ, ಶಂಕರ ಭಾಷ್ಯವನ್ನೂ ಕೂಡ ದಾಖಲಿಸಿದ್ದಾರೆ. ಇಷ್ಟಲ್ಲದೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಕೂಡ ದಾಖಲಿಸಿದ್ದಾರೆ. ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೂ ಹೋಗ್ಲಿಲ್ಲ, ಭಾಷ್ಯಕ್ಕೂ ಹೋಗ್ಲಿಲ್ಲ. ಕಾರಣ ಇಷ್ಟೇ, ಓದುಗರಿಗೆ ನಾನು ಭಾಷ್ಯ ಕೊಟ್ರೆ ಅವರು ನನ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ನಾನು ಹೋಗ್ಲಿಲ್ಲ. ಆದರೆ ನಾನು ಅನೇಕ ಅದರ ಓದ್ಕೊಂಡು ಅದನ್ನು ಬರೆಯುವುದಕ್ಕೆ ಪ್ರಯತ್ನ ಪಟ್ಟೆ. ಅದು ಒಳ್ಳೆಯ ಹೆಸರನ್ನ ತಗೊಂಡಿದೆ. ಹಾಗೆ ನನಗೆ ಭಗವದ್ಗೀತೆ ಬಗ್ಗೆ ಕೂಡ ಹೇಳಬೇಕು ಅಂತ ಆಸೆ ಇದೆ, ಭಾಗವತದ ಬಗ್ಗೆ ಕೂಡ ಹೇಳಬೇಕು ಅಂತ ಆಸೆ ಇದೆ. ಆದರೆ ಅನಲೈಸ್ ಮಾಡ್ಕೊಂಡೇ ಹೋಗ್ತೇನೆ. ಅಂದ್ರೆ ಅದರ ಒಳನೋಟ, ಅದರ ಸಂಕೀರ್ಣತೆ, ಅದರ ಧ್ವನಿ, ಅಲ್ಲಿ ಬರುವ ಅಲಂಕಾರ, ಅಲ್ಲಿ ಬರುವ ವರ್ಣನೆ ಅಷ್ಟು ಇರ್ತದೆ. ಅದರ ಬಗ್ಗೆ ನಾನು ನಾಳೆ ಸ್ವಲ್ಪ ವಿವರಣೆ ಕೊಟ್ಟು ವಿಷಯಕ್ಕೆ ಬರ್ತೇನೆ. ಸಹೃದಯ ಬಂಧುಗಳೇ, ನೀವು ಎಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಇಲ್ಲಿಗೆ ಬಂದಿದ್ದಕ್ಕೆ ಪ್ರಿಯದರ್ಶನ ಸಾಂಸ್ಕೃತಿಕ ವೇದಿಕೆಗೆ ತುಂಬಾ ಸಂತೋಷ ಆಗಿದೆ. ನಿಮಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳ ಬಯಸ್ತೇನೆ. ನಾಳೆಯ ದಿವಸ 6 ಗಂಟೆಗೆ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯ ಶ್ಲೋಕಾಯ ಮಂಗಲಂ. ಒಂದೊಂದು ಶ್ಲೋಕವೂ ಕೂಡ ಅದು ಎಷ್ಟು ಆಕರ್ಷಕವಾಗಿದೆ ಅಂದ್ರೆ ಮತ್ತೆ ಮತ್ತೆ ಓದಬೇಕು ಅಂತ ಅನಿಸ್ತದೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ. ರಾಮಭೂತಂ ಜಗದಭೂತ ರಾಮೇ ರಾಜ್ಯಂ ಪ್ರಶಾಸತಿ. ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾ ನಗರೀಪತೇಃ ಭಾಗ್ಯಾನಾಂ ಪರಿಪಾಕಾಯ ಭವ್ಯರೂಪಾಯ ಮಂಗಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವಂದನೆಗಳು. ಶುಭರಾತ್ರಿ.